ಮಲ್ಲವ ನಾ ಹೇಳ್ದಂಗ ನೀ ಕೇಳ್ದೆ ತಿಳು ನಿನ್ನ ಮಹಾರಾಣಿ ಇಟ್ಟಂಗ ಇಡ್ತೀನಿ ಮಹಾರಾಣಿ ಇಟ್ಟಂಗ. ಯಪ್ಪ ಘಾತ ಐತ್ ಮಾತ ಗೌಡರೇ ಮಲ್ಲವನ್ ಕಡೆ ಹೋಗ್ಯಾನ ಗೌಡ ತೆರೆ ಹೊಲದ ಕಡೆ ಹೊಂಟಾಳ ಇದು ಗೊತ್ತೈತೆ ಅಂದ್ರೆ ನನಗೆ ಹರಿದು 12 ಮಾಡ್ತಾನ ಗೌಡ. ಅಲ್ಲ ಏನು ಕೆಲಸ ಮಾಡ್ಲತ್ತಾರ ಏನೋ ಎಷ್ಟು ದಿವಸ ಹೋಗೇ ಇಲ್ಲ ನೋಡೋಣ ತಿಳ್ಕೊಂಡಾರ ಬರ್ತೀವಿ. ಶೆಟ್ಟಿ ಹಂಗೆ ಗಾಬರಾಗಿದಿ ಅಲ್ಲ ಇಲ್ಲ ನೀವು ಈ ಕಡೆ ಹೊಂಟ್ರಿ ಏನಿಲ್ಲ ಎಷ್ಟು ದಿವಸ ಆಳುಗಳು ತಂದಿಟ್ಟಿನಲ್ಲ ಪಾಪ ಅವ್ರು ಹ್ಯಾಂಗಿರ್ತಾರೋ ಏನಿಲ್ಲ ಭಾಳ ದಿವಸ ಬಂದಾರ ಒಂದಿವ್ಸ ಜೋಳ ಗೋಧಿ ಹಾಕಿ ಏನಾದ್ರು ಕೊಡೋಣ ಪಾಪ ಒಂದಿವ್ಸ ಎಲ್ಲಾ ಕೊಟ್ಟ ತೋರಿ ಅವ್ರಿಗೆ ಎಲ್ಲಾ ಅವಸ್ಥಾನ ಮಾಡ್ಯಾದ. ಅಲ್ಲ ನಾನೇ ಕೊಟ್ಟಿಲ್ಲ ನೀ ಎಲ್ಲಿಗೆ ಕೊಡ್ತಿ ಗೌಡ್ರು ತಂದು ಕೊಟ್ಟಾರಿ ಎಲ್ಲ ಮನ್ಯಾಗ ಅವನನ್ನು ಒಯ್ದು ಕೊಟ್ಟಿನ್ರಿ ಎಲ್ಲ. ಗೌಡ ನಾ ಮನೆಗೆ ಇದ್ದೀನಿ ಗೌಡ ಹೆಂಗೆ ತಂದು ಕೊಟ್ಟ ಇರ್ಲಿ ಬಿಡು ಒಂದ್ಸಲ ಮಾತಾಡೋರು ಬರ್ತೀನಿ ಬಾ ಸರಿ. ನೀವು ಮಾತಾಡಿದ್ರಿ ಅಂದ್ರೆ ಮತ್ತೆ ಅವ್ರು ಕೆಲಸ ಮಾಡಲ್ರಿ ಬರೀ ಮಾತು ಹೇಳ್ಕೊತ ಕುಂದಿರ್ತಾರ. ನೀವು ಈ ಕಡೆ ಹೋರಿ ಹೊಳ್ಳಿ ಮನಿಗೆ. ಅಲ್ಲ ಶೆಟ್ಟಿ ಅಲ್ಲ ಮತ್ತೆ ತಂದಿಟ್ಟಿನಿ ಲೇಬರ್ಗಳಿಗೆ ಮತ್ತೆ ಹೋಗಿ ಮಾತಾಡ್ಸ್ಬಾರ್ದೇನ ನಾನು ಅಂದಿಟ್ಟು ಎಷ್ಟು ದಿವಸ ಬಂದಿಲ್ಲ ಒಂದ್ ಕಡೆ ಕೆಲಸ ಮಾಡ್ಲಿಕತ್ತೀರಿ ಕೆಲಸ ಬಿಟ್ಟು ಅವ್ರು ಕುಂದಿರ್ತಾರ್ರಿ ನೀವು ಮನಿಗೆ ಹೋದ್ರಿ ಅಂದ್ರ. ಅಲ್ಲ ನೋಡೋಣಪ್ಪ ನೀ ಕೇಳಿ ಬಿಡು ಅವ್ರಿಗೆ ನಾನು ಒಂದು ಗೌಡತೆಗಿ 8 ಆಳುಗಳು ಅದಾರ ಒಂದು ಮಾತು ವಿಚಾರಿಸ್ಕೊಂಡ್ ಬರ್ತೀನಿ ಸರಿ. ಗೌಡ ಎಲ್ಲಿ ಸಿಗಿ ಬೀಳ್ತಾನೆ ಯಾರಿಗೆ ಬಂದ ಗೌಡ ತೆರೆ ಮನಿ ಕಡೆ ಹೊಂಟ ಒತ್ತಿ ಹೊಲದ ಕಡೆ ಏನಾಯ್ತು ನೋಡೋಣ. ಗೌಡರೇ ನನಗಂತೂ ಇಡಲ್ಲ ಅವ. ಗೌಡ್ತೇವ್ರ ಬಾರಪ್ಪ ನೀ ಈ ಕಡೆ ಬಂದಿ ನೀ ಯಾಕೆ ಈ ಕಡೆ ಬಂದಿ ರೀ ನೀವೇನು ಮಾಡಕತ್ತೀರಿ ಇಲ್ಲಿ? ಅಲ್ಲ ಶೆಟ್ಟಿ ರೀ ಊರಾಗ ಹೋಗ್ಯಾನ ಅಂತ ಹೇಳ್ಯಾನ ನೀವರೇ ಇಲ್ಲ. ಹೌದೌದ್ರಿ ಗೌಡ್ತೇವ್ರ ಊರಾಗೆ ಹೋಗ್ತೀನಿ ಅಂತ ಹೇಳಿದ್ರು ಅವ್ರು ನನಗೆ. ಅಲ್ರಿ ಗೌಡ್ರ ನೀವು ಊರಾಗ ಹೋಗಿರಿ ಅಂತ ಹೇಳಿನ ಗೌಡ್ತಿಗಿ ನೀವು ಇನ್ನ ಇಲ್ಲೇ ಇದ್ರಿ ಅಲ್ಲ. ಅಲ್ಲ ಸಟ್ಟಿ ಊರಾಗ ಹೋಗ್ಬೇಕಂತ ಮಾಡಿದ ಈಗ ಹೋಗಮ್ ನಡಿ. ಶೆಟ್ಟಿ ಗೋಡ್ತಿ ಸಂಗಟ ಹೋಗ್ಬಾ ಅಂದ್ರ ಗೋಡ್ತಿ ಕರ್ಕೊಂಡ್ ಬಂದಿಯಲ್ಲ ನಿನ್ ವಿಶ್ವಾಸ ಮ್ಯಾಗ ನಾ ಇಲ್ಲಿ ಬಿಂದಾಸ್ ತರ್ಕೊಂಡ್ ನಿಂತಿದ್ಲ ನೀವು ರೈಟ್ ಹ್ಯಾಂಡ್ದಾಗ ಸಿಗ್ತಿದ್ರಿ ನಾ ಚಲೋ ಅನ್ವತ್ತಿದ್ಯಪ್ಪ ನೀ. ಶೆಟ್ಟಿ ಗೋಡ್ತಿ ಸಂಗಟ ಹೋಗ್ಬಾ ಅಂದ್ರ ಗೋಡ್ತಿ ಕರ್ಕೊಂಡ್ ಬಂದಿಯಲ್ಲ ನೀ ಇದ್ದೇ ಅಂತೇಳಿ ನಾನು ವಿಶ್ವಾಸ ಮ್ಯಾಗ ಬಿಂದಾಸ್ನಾಗ ನಾ ಮಾತಾಡ್ಕೊತೀನಿ. ಅಲ್ರಿ ನಾ ಇಲ್ಲೇ ಹೋಗಾರ್ದಾಗ ಇದ್ರಿಗೆ ಬಂದಾರ ಅವ್ರು. ಇನ್ನ ಇದ್ರಿಗೆ ಅಲ್ಲಿ 10 ನಿಮಿಷ ಮಾತಾಡ್ಕೋತ ನಿಂತಿದ್ದೆವು ಸೀದಾ ರೈಟ್ ಹ್ಯಾಂಡ್ದಾಗ ಹಿಡಿತಿದ್ರಿ ಅವ್ರು. ಮಾಡಿದ್ನಿ ಶೆಟ್ಟಿ ನಾನು ಎದೆ ಹೊಡೆದ್ ನೀರ್ ಬೇಡ ಅಂದ್ರು ಹಂಗೆ ನೀ ಬಾರ್ರಿ ಬಿಡುರಿ ಅಂತೇಳಿ ಹಂಗೆ ಬರ್ಲಾಕತ್ತೇರಿ. ಅವಗಾಡಿದ್ದು ನೋಡಿ ಶೆಟ್ಟಿ ನೀ ಅವಗಾಡಿದ್ದು ಏನ್ ಮಾಡ್ತೀರಿ ನಾ ತರ್ಬ್ಕೊಂಡ್ ನಿಂತಿನಲ್ಲ ಇಲ್ಲ ಬರ್ತಿದ್ರ ಅವ್ರು ಅವಾಗೆ. ಇರ್ಲಾಕ್ ನಡಿ ಊರಾಗ ನಡಿ. ಅಲ್ವಾ ಇಷ್ಟು ದಿವಸಕ್ಕೆ ಬಂದು ಬರೋಕೆ ಆಗಲಿಲ್ಲ ನೀನು ಮನ್ ಕಡೆ ಬಂದಿಲ್ಲ. ಅಲ್ಲ ಜೋಳ ಗೋಧಿನ ಗೌಡ್ ಕೊಟ್ಟಾನಂತಲ್ಲ? ಹೌದ್ರಿ ಕೊಟ್ಟಾರಿ ಕೊಡ್ತೇವ್ರು. ನಾನು ನಿನ್ನೆ ಬರ್ಬೇಕಂತಿದ್ರಿ ಕೊಡ್ತೇವ್ರು. ನಿನ್ನೆ ರಾತ್ರಿ ಗೌಡ್ರು ಬಂದ್ರಿ. ಗೌಡ್ರು ಬಂದು ಈ ಕಡೆ ಹೊಲ್ದಾಗ ಏನೋ ನೀರ್ ಬಿಡೋದ ನೀರ್ ಉಣಸ್ ಹೋಗತ್ತ ಅಂತ ಹೇಳಿದ್ರಿ. ಹಂಗಾಗಿ ಮತ್ತ ನನಗೆ ಆ ಕಡೆ ಬರ್ಲಾಕ ಕೆಲಸ ನಡ್ದದಿಲ್ಲ ಅಂತ ಕೇಳ್ತೀರಿ ಅದಕ್ಕೆ ಬರಕ್ ಆಗ್ಲಿಲ್ಲ. ನೀನು ನಮ್ಮ ಮನೆ ಹೆಣ್ಮಗಳು ಇದ್ದಂಗ ಅದೇನೋ ತಲೆ ಕಟ್ಸ್ಕೋಬೇಡ. ಯಾಕಂದ್ರೆ ಇದೆಲ್ಲ ಆಸ್ತಿ ನಮ್ದಿದ್ದಿರ್ಬೋದು ಆದ್ರ ನೀವು ಮಾಡ್ಲತ್ತೀರಿ ಅಂದ್ರ ಅದು ನಿಮ್ದಿದ್ದಂಗ. ಏನು ತಲೆ ಕಟ್ಸೋಕ್ ಹೋಗ್ಬೇಡ್ರಿ ಚಂದ ಕೆಲಸ ಮಾಡ್ರಿ. ಏನೋ ಕಮ್ಮ ತುಟಿ ಬಿದ್ದಾರ ನನಗ್ ಕೇಳ್ರಿ. ನೀನು ನನ್ನ ತಂಗಿ ಸಮಾನ. ಏನು ಮಗನಿಗೆ ಸಾಲಿಗೆ ಹಚ್ಬಿಟ್ಟಿದಿ? ಕಳ್ಸೇನ್ರಿ. ನಿನ್ ಗಂಟೆ ಎಲ್ಲ ಇರ್ತಾನ ಆ ಕಡೆ ಪಡದ ಕಡೆ ಹೋಗ್ಯಾನ್ರಿ ಕೊಡ್ತಿ. ಹೌದೇನಾ? ಆಯ್ತಾ ಕೆಲಸ ಮಾಡ್ರಿ. ನಂದೊಂದಿಟ್ಟು ಮನ್ ಕಡೆ ಕೆಲಸ ಐತಿ ಹೋಗ್ತೀನಿ. ಅಲ್ಲ ಗೌಡ್ರ ಹಿಂಗ್ಯಾಕ್ ಮಾತಾಡಿದ್ರು? ನಾವ್ ಕೆಲಸ ಮಾಡೋದು ನೋಡಿದ್ರ ಅವ್ರಿಗೆ ಸಂಕಟ ಆತ ಮತ್ತ ಅವ್ರು ಹೇಳ್ದಂಗ ಕೇಳಿದ್ರ ನನ್ಗ ಎಲ್ಲ ಕಷ್ಟ ಪರಿಹಾರ ಮಾಡ್ತೀನಿ ಅಂದ್ರ ಹಿಂಗ್ಯಾಕ್ ಮಾತಾಡಿದ್ರು ಗೌಡ್ರು? ಹೇ ನಾವ್ ಹುಚ್ಚಿ ನಾವು ಕೆಲ್ಸಿಗೆ ಬಂದಿದ್ದೇವಂದ್ರ ಅವ್ರ ಮನೆ ಹೆಣ್ಮಕ್ಳ ಅಂತ ಹೇಳಿ ತಿಳ್ಕೊಂಡು ಮಾತಾಡ್ಬೇಕು ಬಿಡು. ನಾವೊಂದು ಏನಾರು ತಿಳ್ಕೊಳತ್ತೀನಿ ನಡಿವ ಕೆಲಸ ಮಾಡೋದು. ಅಲ್ಲ ನನ್ ಗಂಡ ಒಂದು ಮುಂಜಾನೆ ಆಯ್ತು ನೋಡಿ ಕೆಲ್ಸಿಗೆ ಹೋಗಿ ಊಟ ಇಲ್ಲ ಏನಿಲ್ಲ ಬರ್ತೀನಿ ಅಂತ ಹೇಳಿದ ಯಾಕೆ ಬಂದಿಲ್ಲ? ನಡಿ ನೋಡ ಏನ್ ಮಾಡ್ಲತ್ತ ನಾನೇ ಹೋಗಿ ಕರ್ಕೊಂಡ್ ಬರ್ತಾ. ಹೇಳ್ರಿ ಒಂದು ಮುಂಜಾನೆ ಆಯ್ತು ಬಂದಿರಿ ಕೆಲ್ಸಿಗೆ ಊಟ ಹೊಟ್ಟಿಗೆ ಹಸುವತ್ತಾಗಿಲ್ಲ ನಿಮಗೆ ಬರ್ಬೇಕಿಲ್ರಿ ಊಟಕ್ಕೆ ಮನೆಗೆ? ಮತ್ತೆ ನೀವು ತೊಗೊಂಬಾ ಈ ಕಡೆ ನನಗೆ ಲೇಟ್ ಆಗ್ತದೆ ಹೇಳ್ತೀನಿ ಹೇಳಿ ಬಂದಿಲ್ಲ ಬರೋ ಮುಂದೆ ಬುತ್ತಿ ಕಡೆ ತೊಗೊಂಬ ಹೇಳ್ತೀನಿ. ನನಗ ಏನ್ ಮಾಡದ್ರಿ ಆ ದನಗಳ ಬಲ್ಲಿ ಕೆಲಸ ಮಾಡೋವಾಗ ನನಗ ನೆನಪೇ ಬರ್ಲಿ. ಗೌಡ್ ಬಂದಿರ ಮತ್ತು 1 ಲಕ್ಷ ರೂಪಾಯಿ ಸಾಲ ತೋತಿದ್ದೇವಲ್ಲ ಹೇಳ್ಬೇಕಲ್ಲ ನನಗೆ. ಇಬ್ರು ಕುಡ್ಕಿಸಿ ಕೇಳಿ ತೋತಿದ್ದೆವು. ಸಾಲ ಕೊಟ್ಟವ ಈಗ ಫೋನ್ ಮಾಡ್ಲಾಗತ್ತಾನ. ನೀವು ಒಂದು ಮಾತು ಕೇಳಬೇಕಲ್ಲ. 1 ಲಕ್ಷ ರೂಪಾಯಿ ಕೊಡು ಅಂತ ಹೇಳಿಸಿಂದ ನಾನು ಬಂದಿಸಿ ಇಬ್ರು ಕೂಡಿ ಇಸ್ಕೊತಿದ್ದೆವು.
ಅಲ್ರಿ ಹಂಗೆ 1 ಲಕ್ಷ ರೂಪಾಯಿ ನಾ ಕೇಳಕ್ ಬರ್ತದ್ರಿ ಇನ್ನ ಈಗ ಬಂದು 8 ದಿನ ಆಯ್ತು 8 ದಿನ ಈಗ ಬಂದು 8 ದಿನ ಆಗ್ಯದ 1 ಲಕ್ಷ ರೂಪಾಯಿ ಕೇಳಕತ್ತಾಳಲ್ಲಪ್ಪ ಅಂತ ಅನ್ಕೊಳಲ್ರಿ ಅವ್ರು 1 ಲಕ್ಷ ರೂಪಾಯಿ ಕೇಳನ್ರಿ ಇಬ್ರು ಕೂಡಿ ಸಂಜೆ ಮನೆ ಕಡೆ ಹೋಗನ್ರಿ ಮನೆ ಕಡೆ ಹೋಗಿ ಕೇಳನ್ರಿ. ಆಯ್ತು ಆಯ್ತು. ಶೆಟ್ಟಿ ಮಲ್ಲವ್ ಬಂದ ಹಿಡಿದು ಯಾವ ಹಕ್ಕಿನೇ ಕರ್ಕೊಂಬರ್ಲಾಗ್ಯಲ್ವೋ. ನೀವು ಹಿಂಗೆ ಎತ್ತಿರತ್ತೇಳಿ ಹೊಸ ಹಕ್ಕಿ ರೆಡಿ ಮಾಡೀನ್ರಿ ನಾ. ಶಬಾಷ್ ಶೆಟ್ ಅಂದ್ರೆ ಹಿಂಗೆ ನೋಡು. ಇಲ್ಲೇ ನಿಂತದ ನೋಡ್ರಿ ಗೌಡ್ರ ಹಕ್ಕಿ. ಶೆಟ್ಟಿ ಅಂತ ಹಕ್ಕಿ ತಂದು ಕಾಫಿ ಸೇಫ್ ಆಗ್ಯದ ನೋಡು ಅಂತ ಹಕ್ಕಿ ಅದು ನೋಡು. ಮೊನ್ನೆ ಮಲ್ಲವನ ಕಾಲಾಗಂತರು ಗೋಡ್ತಿಕಾಯಿ ಸಿಗಿ ಬೀಳಿಸಿದ ಮಗನ ಇದೇ ಚಂದ ಕಾವಲಕ್ಕೆ ಹಿಂಗ್ ಹೋಗೋಣ ಒಳಗೆ ಹೋಗೋಣ ಹೊರಗೆ ಬರ್ತಾನ. ಇಲ್ಲೇ ನಿಂದಿರ್ತೀನಿ ಹೋಗಿ ಬರ್ರಿ ನೀವು. ಶೆಟ್ಟಿ ಅಲ್ಲ ಶೆಟ್ಟಿ ಇಲ್ಲಕ್ ನಿಂತಿದಿ ನೋಡ್ತೇವ್ರ ಇವು ದ್ರಾಕ್ಷಿಗೆ ಹಕ್ಕಿ ನಿಂತಿನ್ರಿ ಇಲ್ಲಿ. ಹಕ್ಕಿ ಕಾಯಕ್ ನಿಂತಿದ್ದೇವು ಗೌಡು ಕಾಯಕ್ ನಿಂತಿದ್ದೇವು ನೀನು ಅರ್ಥ ಆಗಲ್ಲ ತಿಳ್ಕೊಂಡಿದ್ವಿ. ಅಲ್ಲ ಶೆಟ್ಟಿ ಬಾಯಿ ತುಂಬರೇ ಗೌಡ್ತಿ ಅಂತಿ ನಿನ್ ತಂಗಿಕಿತ ಹೆಚ್ಚದಿನಿ ನನ್ನ ಮೇಲೆ ಇಂಥ ಮೋಸ ಕೆಲಸ ಮಾಡ್ತಿಯಲ್ಲ. ಅಲ್ಲಪ್ಪ ಸ್ವಲ್ಪರೇ ಅಂತ ಕಣ್ಣು ಇರ್ಬೇಕು. ಯಾಕಂದ್ರ ನಿನಗ ನಮ್ಮ ಅಣ್ಣನ್ಕಿಂತ ಹೆಚ್ಚ ನಮ್ಮ ಮನಸ್ಸನ್ನ ಜಾಗ ಕೊಟ್ಟಿನಿ ಹಂಗತ್ತ ನಮ್ಮ ಮನೆ ಜಾಗ ಕೊಟ್ಟಿನಿ. ಆದ್ರ ತಂಗಿ ಅನ್ಕೊಂಡಕ್ಕಿ ಮೋಸ ಮಾಡಕ ತಿಳಿಯಲ್ಲೇನಪ್ಪ ನಿನಗ. ನಾರಿ ಏನ್ ಮಾಡಕ್ಕಾಗ್ತದ್ರಿ ಗೌಡ್ರು ಸಂಬಳ ಕೊಡ್ತಾರ ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ರಿ ನಾನು. ಹೌದಪ್ಪ ನಿನಗಂದು ಏನು ಫೈದೆ ಇಲ್ಲ. ನನ್ನ ಗಂಡಗ ನಾ ಹೇಳ್ಕೊಬೇಕಾಗಿತ್ತು ಏನು ಹೇಳ್ಕೊಳ್ಳೋದು. ಏನಾರ ಹೆಚ್ಚ ಕಮ್ಮಿ ಮಾತಾಡಿದ್ರ ಊರು ಗೌಡದಾನ ಹೆಣ್ತಿನೇ ಕೂತು ಮಾನ ಮರ ಕಳ್ದಾಳತ್ತೇಳಿ ಮತ್ತು ನನ್ನ ಮೇಲೆ ರೇಗಾಡ್ತಾನಂತೇಳಿ ಸುಮ್ಮಾಗಿದ್ದೀನಿ. ಆದ್ರೆ ಗೌಡ ಇಂಥ ಕೆಲಸ ಮಾಡ್ತಂತ ನಾನು ಎಸ್ಕಲ್ ಕನ್ಕೊಂಡಿಲ್ಲ. 1 ಸಲ 2 ಸಲ ಎಷ್ಟೊತ್ತು ಹೇಳಬೇಕು ಗೌಡಗ ಇಂಥ ಹೆಣ್ತಿರತ್ತಾನ ಮತ್ತೆ ಹೊರಗಿನ ಮಾಡ್ಲಾರ ಅವ್ರ ಜೀವನ ಸಮಾಧಾನ ಬೀಳಲ್ಲ. ಆಯ್ತಪ್ಪ ನಾನು ನಿನ್ಗಂದು ಏನೂ ಫೈದೆ ಇಲ್ಲ. ಗೌಡಗೆ ಏನು ಹೇಳ್ತಿ ಹೇಳ್ಕೊ ನೀನು. ನೀನಂದು ಏನೂ ಫೈದೆ ಇಲ್ಲಪ್ಪ ನನ್ನ ಹೇಳ್ಕೊಬೇಕಷ್ಟ. ಸರಿ ನೋಡು ಮತ್ತೆ ಆಸ್ಪಾಸ್ ನೋಡಿ ಗೌಡದ ಮಾನ ಮರ ಹೋಗಂಗಿತ್ತು. ಗೌಡ್ತಿ ಹೇಳೋದು ಮಾತಿನಲ್ಲಿ ಸತ್ಯ ಅದ. ಗೌಡ್ತಿ ತಮ್ಮನಕಿಂತ ಹೆಚ್ಚು ನೋಡ್ಯಾಳ. ಇನ್ನು ಗೌಡನ ಗುಲಾಮ್ ಆಗಿರೋದಕ್ಕಿಂತ ಬಿಟ್ಟು ಹೋಗಂದ್ರು ಹೋಗ್ಲಿಕ್ಕೆ ಸಾಧ್ಯತೆ ಅದ. ಆದ್ರೆ ಇಂಥ ಕೆಲಸ ಇನ್ನು ಎಂದು ಮುಂದೆ ಮಾಡೇ जगन्नाथ प्रेमानंद ये क्या हुआ? ಶೆಟ್ಟಿ ಏನು ಮಾಲದು ಮಾಲ್ ನೋಡೋದು ಭಾಳ ಭಾಳ ಅದ್ಭುತ ಅದಪ್ಪ ಮಾಲ. ಮಾಲಿಗೆ ಒಯ್ದು ಬೆಂಕಿ ಹಚ್ಚಿರಿ. ಇಷ್ಟು ದಿನ ಏನು ಕೆಲಸ ಮಾಡ್ದ ಹೇಳ್ತೀನದು ಇನ್ನು ಮುಂದೆ ಒಟ್ಟಿ ಆ ಕೆಲಸ ಮಾಡಲ್ರಿ. ಶೆಟ್ಟಿ ಇರುವ ಅಂದ್ರ ಇರ್ತೀನ್ರಿ ಇಲ್ಲಾರ ಬಿಟ್ಟು ಹೋಗಂದ್ರಿ ಸದ್ಯ ಬಿಟ್ಟು ಹೋತ ನಿಮ್ಮ ಲೆಕ್ಕ ಪತ್ರ ನಿಮ್ ಬಲ್ಲಿ ಇಟ್ಕೋರಿ. ಶೆಟ್ಟಿ ಯಾರು ಮುಂದೆ ನಿಂತು ಏನು ಮಾತಾಡಕತ್ತಿದಿ? ನಾನು ಮುಂದೆ ನಿಂತು ಮಾತಾಡಿ ದೊಡ್ಡವಾದ ಈ ಮಗನ ಇಲ್ಲಿ ಪಗಾರ ಕೊಡೋದು ನಾನು ನೀನಲ್ಲ. ನನ್ನ ಬಲ್ಲಿ ಕೆಲಸ ಮಾಡಂಗಿತ್ತ ನೆಟ್ಕ ಇರು ಇಲ್ಲಕ್ಕ ಹೊಟ್ಬಿಟ್ಟು ನಿನ್ನಂತರ 10ದಾಗ 11 ಎಷ್ಟ ಮಂದಿ ತರ್ತೀನ. ಗೌಡ್ರ ನಿಮ್ ಬಲ್ಲಿ ಬಕೆಟ್ ಹಿಡಿದು ಭಾಳ ನನಗೆ ಇಷ್ಟ ಇಲ್ಲ ತಗೋರಿ. ನಿಮ್ ನನ್ನ ಮನೆ ಅನ್ನ ತಿಂದು ನನಗೆ ತಿರುಗಿ ಬಿದ್ದ ಆ ಮಗನ ನಿನ್ನಂತರ್ಗ ನಾ ದಿನಕ್ಕೆ ಒಬ್ಬೊಬ್ರು ತರ್ತೀನಿ. ಹೋಗ ಮಗನ ಎಲ್ಲಿಗೆ ಹೋತಿ? ಅಲ್ಲ ಮನೆ ಕಡೆ ಹೋಗಿದ ಗೌಡ್ತಿನೂ ಇಲ್ಲ ಗೌಡ್ನೂ ಇಲ್ಲ. ಎಲ್ಲಿ ಹೋಗ್ಯಾರ ಇವರು? ಹಾ ಗೌಡ್ ಬರ್ಲಕತ್ತಾರಲ್ಲ ಅಲ್ಲೇ. ಅಲ್ಲ ಮಲ್ಲ ಶೆಟ್ಟಿ ಹೋದ ಹಿಡಿದು ನೋಡ ನನ್ನ ಬಲಗೈನೆ ಬಿದ್ದಂಗದ. ನಾ ಊರಾಗ ಹೊಂಟ್ರ ನೋಡ 4 ಮಂದಿ ಕೈ ಮುಗಿತಾರ. ಶೆಟ್ಟಿ ಇದ್ರ ಚಲೋ ಚಲೋ ಹಕ್ಕಿ ತರ್ತಿದಪ್ಪ. ನೀವಿಬ್ರು ಇದ್ರೆ ಕಲ್ಯ ಮಕ್ಕಳು ಇಬ್ರು ದಂಡ ಪಿಂಡ್ ಇದ್ದಂಗಿದ್ರೆ ಬರೀ ತಿನ್ನೋದು ಕುಡಿಯೋದು ಮಾಡ್ತೀರಿ ನೀವು. ನಿಮ್ಗೆ ಯಾಕೆ ಬೆನ್ನು ಹಚ್ಕೊಂಡು ತಿರ್ಗಾಡಕತ್ತೀನಿ ಅಂದ್ರೆ ಆ ಗೌಡಿನ ಹಿಂದೆ ಮಂದಿ ಯಾರು ಇಲ್ಲತ್ತ ಮಂದಿ ಅನ್ಕೋಬಾರ್ದೈತಿ. ನಿಮ್ ಇಬ್ಬರು ಬೆನ್ನು ಹಚ್ಕೊಂಡು ತಿರ್ಗಾಡಕತ್ತೀನಿ. ಅಲ್ರಿ ಗೌಡ್ರ ನಾ ಇರ್ತಕ್ಕ ನೀವು ಯಾಕೆ ವಿಚಾರ ಮಾಡ್ತೀರಿ? ಮೊನ್ನೆ ನೀವು ಆ ಹುಡುಗಿಗೆ ಚಡಾಸಿ ಇದು ಮಾಡ್ರಿ. ನಿಮ್ಮ ಕಾಲಾಗ ನಾವು ಬಡ್ಸ್ಕೊಂಡು ಬಂದಿದ್ದೆವು. ಅಟ್ಟು ನನ್ನ ಮೇಲೆ ವಿಶ್ವಾಸಿಲ್ಲ ಏನ್ರಿ ನಿಮ್ಗೆ? ಅಲ್ಲಲ್ಲೇ ಕಲ್ಯ ಮೊನ್ನೆ ಗೌಡ್ರ ಸಂಬಂಧ ಅಲ್ಲೆಲ್ಲ ಹುಡ್ಸ್ಕೊಂಡ್ ಬಂದಿದ್ದೆವು. ಅವತ್ತು ಊರ್ ಜನ ಎಲ್ಲ ಬೆನ್ ಹತ್ತಿ ಹುಡ್ಯಾಕ್ ಬಂದಾಗ ನಮ್ಮ ಚಣ್ಣಿ ಖಬರ್ ಇರ್ಲಾರ್ಲೆ ಓಡ್ ಬಂದಿದ್ದೆವು. ಗೌಡ್ರಿಗೆ ಅಟ್ನು ಖಬರ್ ಇಲ್ಲ ನೋಡಪ್ಪ. ಮಲ್ಲ ಚಂತ ಹೇಳಿ ನಾನು ಒಬ್ರು ಕಳಿಬೇಡ್ರು. ದ್ರಾಕ್ಷಿ ಪಡ್ದ ಕಸಕತ್ ಮಂದಿ ಬಂದಿರ್ತಾರ ನಾನು ಒಬ್ರು ಹೋಗ್ತದ. ಮಲ್ಯಕ್ಕಲ್ಲ ನಿಮ್ಮಿಬ್ರು ಟೆನ್ಷನ್ ಸೀಕ್ರೆಟೇ ಮನೆ ಬಿಟ್ಟು ಬಂದೆ ನೋಡು. ಗೌಡ್ರ ಅಟ್ಟಕ್ ಟೆನ್ಷನ್ ಮಾಡ್ಕೋತೀರಿ, ಇನ್ನ ಬಿಡಿಸಿ ಎತ್ತೀನಿ ತಗೋರಿ. ಅದೇ ತಾರು ಜಗ್ ಬಿಡಮಿ. ಗೌಡ್ರ ಅಲ್ಲಿ ನೋಡ್ರಿ ಮಲ್ಲಿ ಹೊಂಟಾಳ ಮಲ್ಲಿ. ಹೊಂಟಾಳು ಮಲ್ಲಿ.
ಮಲ್ಲಿ ನೋಡುವರ ಕಣ್ಣನ್ನು ಕುಕ್ಕಿಸುವ ರಸ ತುಂಬಿ ನಿಂತಿರುವ ಮಾವಿನ ಹಣ್ಣಿನ ತರತಿ ನೀನು. ನಿನ್ನ ಮೈ ಬಣ್ಣವನ್ನು ನೋಡಿ ಏನಂದು ವರ್ಣಿಸಲಿ. ಉದಯವಾಗದ ಕೆಂಬಣ್ಣನು ಕೂಡ ನಿನ್ನ ಮೈ ಬಣ್ಣವನ್ನು ನೋಡಿ ರವಿ ಕೂಡ ನಾಚಿ ನೀರಾಗಿ ಕಣ್ಣ ಹೊಡೆಯಬಲ್ಲ ಅಂಥ ಮನ್ಮತ ರೀತಿ ನೀನು. ಮಲ್ಲಿ ಕಡಿಗಣ್ಣಿನ ನೋಟದಿಂದ ನನ್ನ ನೋಡಿ ನನ್ನ ಮನಸ್ಸಿನಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹೋದ ಮಲ್ಲಿ ನೀನು. ಅಲ್ಲಿ ನೋಡುವರ ಕಣ್ಣನ್ನು ಕುಕ್ಕಿಸುವ ರಸ ತುಂಬಿ ನಿಂತಿರುವ ಮಾವಿನ ಹಣ್ಣಿನಂಥ ರತಿ ನೀನು. ಅರಮನೆಯ ಅಂಗಳದಲ್ಲಿ ಕುಸಿರಸವನ್ನು ಉಂಡು ಬೆಳೆದ ಅಪ್ಪಟ ಅರಿಗಿನ ನೀನು. ಇಂಥ ರಸಿಕತೆ ಇರುವ ಹೆಣ್ಣನ್ನು ಭೋಗಿಸದ ಪುಣ್ಯ ಪುರುಷ ಅವನೇ ಧನ್ಯ. ಮಲ್ಲಿ ನಿಂತು ನೋಡಿದ ನೀನು ನನ್ನ ಅಂತರಂಗದ ಭಾವನೆಗಳನ್ನು ತೆರೆದು ಬೇತಾಳದಂತೆ ನಿನ್ನನ್ನು ಬೆನ್ನಹತ್ತಿ ನಿನ್ನ ಹೃದಯ ಅಂಗಳದಲ್ಲಿ ಶ್ರೀಮಂತನಾಗಿ ಮೆರೆಯಬಲ್ಲ ಈ ಶ್ರೀಕಾಂತ ಗೌಡ. ವಾರ್ರೆ ವಾ ಗೌಡ್ರ ಏನ್ ಮಾತಂತ ಹೇಳಿದ್ರಿ? ಗೌಡ್ರ ಏನ್ ಮಾತಾಡ್ಲತ್ತೀರಿ ನೀವು? ನನಗೆ ಅರ್ಥನೇ ಆಗೋಲ್ರಿ. ಅಲ್ಲವ್ವ ತಾಯಿ, ನಮ್ ಗೌಡ ಇಡ್ತಕ ಏನ್ ಹೊಯ್ಕೊಂಡಾನೆ, ನಮ್ ಗೌಡ್ರಿಗೇನ್ ಹುಸ್ಸು ಅಂತ ತಿಳಿದಿದ್ದೇನೆ ಹೆಂಗ? ಏನ್ ಹೇಳ್ತೇವ ನೀನು? ಕಾಯಿನ ಮುಂದ ತಿಮ್ಮಿರ್ ಬರ್ಸಿದ್ರ ಗುಡಿ ಅಲ್ಲದ ಅಂದವ್ರು ಇವ್ರು. ನಮ್ಮ ಮಮ್ಮಿ ಏನೋ ಮಾಡಕತ್ತ ಗೋಡ್ತಿಗ ಹೇಳ್ಬೇಕು. ಏ ಏನ್ ಮಾತಾಡ್ಲತ್ತಿ ನೀನು? ಕೂಲಿದವ್ರು ಅಂದ್ರೆ ಕಿಮ್ಮತ್ತಿಲ್ಲೇನು? ನಾವು ನಿಯತ್ತಿಲೆ ಉಂಡು ನಿಯತ್ತಿಲೆ ಬಾಳ್ಬೇಕಂತ ಬಂದಿದ್ದೆವು. ನಿಮ್ಮಂಗೆ ಇಬ್ರಂಗ ಬಕೆಟ್ ಹಿಡಿದು ಬಾಳಕ್ ಬಂದಿಲ್ಲ ನಾವು. ಮಲ್ಲಿ ಏನು ಮಾತಾಡಕತ್ತಿ? ಗಪ್ಪ ಕೂತಂಗೆ ತೀರಾ ಜಾಸ್ತಿನೇ ಮಾತಾಡಕತ್ತಿ ಅಲ್ಲ. ಗೌಡ್ರ ಏನ್ ಮಾತಾಡ್ಲತ್ರಿ? ಇದು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡ್ ಮಾತಾಡ್ರಿ. ನಾ ಮಾತಾಡ್ಲತ್ತೇನೆ, ನೀವು ಮಾತಾಡ್ಲತ್ತೀರಿ? ಮಲ್ಲಿ ಕೈ ತಳಗಿಳಿಸಿ ಮಾತಾಡು, ಜಾಸ್ತಿ ಆಯ್ತು ನಿಂದು. ಮಲ್ಲಿ ಹಿಂಗ ಅಂದ್ರೆ ನೀ ಮಾಡಂಗಿಲ್ಲ. ನಾನು ಮೂರನೇ ಮುಖನೇ ನೀನು ತೋರಿಸ್ತೀನಿ, ನಡಿ. ಬಿಡ್ರಿ ಗೌಡ್ರ, ಬಿಡ್ರಿ. ಮಲ್ಲಿ ತೋರಿಸ್ತೀನಿ. ಏನ್ ಮಾಡಕತ್ತೀರಿ ನೀವು? ಏನಿಲ್ಲ ಪಾರ್ವತಿ, ನನ್ನ ಆಸ್ತಿ ಅಂತಸ್ತು ನೋಡಿಕಿ ನನಗೆ ಕೈ ಹಿಡಿದು ಒಳಗೆ ಜೊಗ್ಗಲ್ಕತ್ತಾಳ. ಇಲ್ರಿ ಗೌಡ್ತಿ ಇಲ್ಲ, ಇವ್ರು ಸುಳ್ಳು ಹೇಳಕತ್ತಾರ್ರಿ. ನಾನು ನನ್ನ ಗಂಡ ನಿಯತ್ತಿಲೆ ದುಡ್ದು ಉಣಾರದೇವ್ರಿ. ನಾ ಅಂತ ದಗದು ಮಾಡಿಲ್ರಿ ಗೌಡ್ತಿ. ಕಳಿತೆ ಮಲ್ಲಿ, ಅಲ್ಲಿ ಕುತ್ತನ ಕೈ ಹಿಡಿದು ಜೊಕ್ಕೊಂಬಂದಿ ನೀನೆ. ಬೇಕಾದ್ರ ಕಲ್ಯ ಮಲ್ಯ ಕೇಳು, ಬೇಕಾದ್ರ ಕೇಳೋರಿಬ್ಬರಿಗೆ. ಗೌಡ್ತಿ ಖರನ ರೀ ಗೌಡ್ತಿ. ಈ ಮಲ್ಲಿ ಗೌಡ್ರ ಕೈ ಹಿಡಿದು ಒಳಗ್ ತಗೊಂಡ್ ಹಿಡ್ದದ್ದು ನಾವು ನಮ್ ಕಣ್ಣಾರ ನೋಡಿದೀವಿ. ಸುಮ್ ಕೊಡ್ರಿ, ಒಂದ್ ತುತ್ತ ಬಿಸಿದ ಕಾಲಾಗ ನೀವು ಇಬ್ರು ಬೆನ್ ಹತ್ತದು ನನಗೆ ಗೊತ್ತಿಲ್ಲ ಅನ್ಕೊಡ್ರೇನ ರೀ? ನಿಮ್ದೆಲ್ಲ ಗುಣ ನನಗೆ ಗೊತ್ತೈತಿ. ಸುಮ್ಮನೆ ಯಾಕ ಅಮ್ಮಾಯಕ್ಕೆ ಹೆಣ್ಮಕ್ಳ ಮೇಲೆ ನಿಮಿತ್ ಕೊಡ್ತೀರಿ. ನಾನೇ ನೀವು ಏನು ಮಾಡ್ರಿ ಎಲ್ಲ ಬಂದು ಅವ್ನ ಮಗ ಹೇಳ್ಬಿಟ್ಟನ್ರಿ ನಾನು. ಅಲ್ರಿ ನಾಚಿಕೆ ಮಾನ ಮರದಿಲ್ಲೇನ್ರಿ? ಬಂದು ಹೆಣ್ಮಕ್ಳು ಕೂಡ ಬಿಡಂಗಿಲ್ಲ ಅಲ್ರಿ ನೀವು? ಏನ ಕಟ್ಕೊಂಡು ಗಂಡನ ಮಾತಿನಕಿಂತ ಹೊರಗಿನ ಮಾತೇ ಹೆಚ್ಚಾಯ್ತಲ್ಲ ನಿನಗ? ಏನಪ್ಪ ಹೊರಗಿನ ಹೆಣ್ಮಕ್ಳು ಅಂದ್ರ ನಮ್ಮ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಬೇಕ. ಹಂಗತ್ತ ಹಂಗ ಒಂದು ಹೆಣ್ಮಕ್ಳ ಮೇಲೆ ನಿಮಿತ್ ಕೊಡೋದು ಚಲೋ ಆಗಲ್ಲ. ಯಾಕಂದ್ರೆ ಅವರು ನಮ್ಮ ಮನೆ ಹೆಣ್ಮಕ್ಳು ಇದ್ದಂಗ. ತಪ್ಪಾಯ್ತ್ರಿ ಗೌಡ್ತವ್ರು, ಮಾಡ್ಬಾರ ಕೆಲಸ ಮಾಡಿವ್ರಿ. ಇನ್ ಮುಂದೆ ಈ ಕೆಲಸ ಮಾಡಲ್ಲ. ಏನ ನನ್ನ ದೋಸ್ತರ ಮುಂದೆ ನನ್ನ ಮಾನ ಮರ್ಯಾದೆ ಕಳಿತಿ? ನೋಡವ, ತಲೆ ಕಳ್ಸ್ಕೊಬೇಡ. ಗೌಡಂದು ಹಂಗೆ ಮಾಡ್ತಾನೆ, ಅದು ಯಾರ ಮುಂದೆ ಹೇಳಕ್ ಹೋಗ್ಬೇಡ. ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ ಹೋಗಿ. ಗೌಡ್ತಿಯವ್ರ ನಿಮ್ಮ ಕೈ ಮುಗಿತೇನ್ರಿ. ನಾವಿನ್ನು ಇಲ್ಲಿ ಕೆಲಸ ಮಾಡಲ್ರಿ. ನಾವು ಎಷ್ಟು ದಿನ ಏಟು ಮಾಡಿದೇವಲ್ರಿ ಅಷ್ಟು ನಮ್ಮ ಲೆಕ್ಕ ಕೊಟ್ಟು ಬಿಡ್ರಿ. ನಾವು ಹೋಗ್ಬಿಡ್ತೇವ್ರಿ, ಇರಲ್ರಿ ನಾವಿಲ್ಲಿ. ಬಾ ಚೆನ್ನ ಹೋಗೋಣ. ಮಲ್ಲಿ ಮಲ್ಲಿ ರೀ, ಬಂದವರೆಲ್ಲ ಇಷ್ಟು ದಿವಸ ಯಾಕೆ ಆಳ್ಗಳು ನಿಂದ್ರಲಿಕ್ಕೆ ಅಂತೇಳಿ ನನಗೆ ಇದೇ ಅರ್ಥ ಆಗಿತ್ತಿಲ್ಲ. ನಿಮ್ಗೆ ಅಂಥದ್ದು ಏನು ಕಡಿಮೆ ಮಾಡಿದ್ರಿ? ನಾನು ನನ್ನ ತವ್ರ ಮನೆ ಬೇಕಾ ಬೆಟ್ಟ ಅಷ್ಟು ತೊಗೊಂಡು ಬಂದು ತಾಯಿನೇ ಅಲ್ರಿ. ಅಂತ ಏನ್ ಮಾಡಕತ್ತೀವೋ? ಏನಿಲ್ರಿ ಗೌಡ್ರ, ನೀರು ತುಂಬ್ಲತ್ತೀವ್ರಿ. ಆಯ್ತಾಯ್ತು, ಮಾಡಿ ಕೆಲಸ ಮಾಡಿ ಚಂದಾಗಿ. ನಮಗೇನು ಹೇಳ್ತೀರಿ ಗೌಡ್ರ? ನಮ್ಮ ಕೆಲಸ ನಾವು ಮಾಡ್ತೀವಿ, ನೀವು ಕಟ್ಕೊಂಡು ಅಂತೀವಿ, ನೀವು ಸುದ್ದಿ ನೋಡ್ಕೊಂಡು ಅವ್ರು ಯಾಕೆ ಹೋಗ್ತೀರಿ? ಹೋರಿ ಮಕ್ಕಳು ಶಾಣೆ ಅಂತೀರಿ ನೀವು. ಬೀದಿಗೆ ಹೋಗೋ ಮಂದಿ ಎಲ್ಲ ಮಾತಾಡಂಗೆ ಆದ್ರಲ್ಲಪ್ಪ. ನನ್ನ ಕಟ್ಕೊಂಡು ಹೆಣ್ತಿಗೆ ನಾ ಚಂದಾಗಿ ನೋಡ್ಕೊಂಡ್ರೆ ಅಂದ್ರೆ ಹಾದಿಗೆ ಹೋಗೋ ಮಂದಿ ಎಲ್ಲ ಮಾತಾಡ್ತಿದ್ದಿಲ್ಲ. ನಾನು ಹೆಣ್ತಿ ಕೈಕಾಲು ಬಿದ್ದರೆ ಕರ್ಕೊಂಡ್ ಬರ್ತೀನಿ, ಜೀವನ ಬೇಡ.